ಭ್ರಷ್ಟ ತಹಶೀಲ್ದಾರ್ ಬೆನ್ನಿಗೆ ನಿಂತಿದೆಯಾ ರಾಜ್ಯ ಸರ್ಕಾರ? ಅಕ್ರಮ ಸಂಪತ್ತು ಪತ್ತೆಯಾಗಿದೆ, ಆದರೂ ಕೂಡ ಭ್ರಷ್ಟರು ಬಿಂದಾಸ್ ಆಗಿದ್ದಾರೆ. ಭ್ರಷ್ಟ ಅಧಿಕಾರಿ ಪ್ರಕಾಶ್ ತಹಶೀಲ್ದಾರ್ ಆಗಿ ಮುಂದುವರೆದಿದ್ದಾರೆ. ತಹಶೀಲ್ದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭ್ರಷ್ಟ ತಹಶೀಲ್ದಾರ್ ಬೆನ್ನಿಗೆ ಹಾಗಾದ್ರೆ ರಾಜ್ಯ ಸರ್ಕಾರ ನಿಂತಿದೆಯಾ? ಜನವರಿ 8ನೇ ತಾರೀಕು ಪ್ರಕಾಶ್ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಕೋಟಿ ಆಸ್ತಿ, ಚಿನ್ನಾಭರಣ, ನಗದು ಎಲ್ಲವೂ ಕೂಡ ಪತ್ತೆಯಾಗುತ್ತೆ. 4,41,00,000 ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತಹಶೀಲ್ದಾರನ್ನ ಅಮಾನತು ಮಾಡಬೇಕು ಅಂತ ಸ್ವತಃ ಲೋಕಾಯುಕ್ತ SP ಅವರೇ ಪತ್ರ ಬರೆದಿದ್ದಾರೆ. ಪ್ರಕಾಶ್ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ. ಆದ್ರೆ ಬೆಳಗಾವಿ ಜಿಲ್ಲಾಧಿಕಾರಿ ಮಾತ್ರ ಪ್ರಕಾಶ್ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ. ಕಳೆದ 25 ದಿನಗಳಿಂದ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಪ್ರಕಾಶ್ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭ್ರಷ್ಟ ತಹಶೀಲ್ದಾರ್ ಬೆನ್ನಿಗೆ ಹಾಗಾದರೆ ರಾಜ್ಯ ಸರ್ಕಾರ ನಿಂತಿದೆಯಾ? ಪ್ರಕಾಶ್ ಅವರ ಮನೆ ಮೇಲೆ ಲೋಕಾಯುಕ್ತ ಟೀಮ್ ರೇಡ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಕೋಟಿ ಆಸ್ತಿ, ಚಿನ್ನಾಭರಣ, ನಗದು ಎಲ್ಲವನ್ನೂ ಕೂಡ ಪತ್ತೆ ಮಾಡಿದ್ದಾರೆ. ಜೊತೆಗೆ ತಹಶೀಲ್ದಾರ್ ಅಮಾನತಿಗೆ ಲೋಕಾಯುಕ್ತ SP ಪತ್ರ ಕೂಡ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಆದ್ರೆ ಬೆಳಗಾವಿ ಜಿಲ್ಲಾಧಿಕಾರಿ ಮಾತ್ರ ಯಾವ ಆಕ್ಷನ್ ತೆಗೆದುಕೊಂಡಿಲ್ಲ. ಪ್ರಕಾಶ್ ವಿರುದ್ಧ ಕ್ರಮ ಆಗಿಲ್ಲ. ಅಷ್ಟೇ ಯಾಕೆ, ಕಳೆದ 25 ದಿನಗಳಿಂದ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಪ್ರಕಾಶ್ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿದು ಭ್ರಷ್ಟ ಅಧಿಕಾರಿ ಪ್ರಕಾಶ್ ಈಗಲೂ ಕೂಡ ತಹಶೀಲ್ದಾರ್ ಆಗಿ ಮುಂದುವರೆದಿರುವಂತದ್ದು? DC ಅವರ ವಿರುದ್ಧ ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ಪ್ರಭಾವಿನ ಪ್ರಕಾಶ್? ಹೌದು, ಇನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗ ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸಪ್ನಾಗಿ ಕೆಲಸ ಮಾಡ್ತಿದ್ರೆ, ಆದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಬೆನ್ನಿಗೆ ಈಗ ಸರ್ಕಾರ ನಿಂತಿದೆ ಅನ್ನುವಂತ ಅನುಮಾನಗಳು ಕೂಡ ಅಡ್ಡಾಗ್ತಿರುವಂತದ್ದು. ಇದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ಕೂಡ ಈಗ ಬೆಳಗಾವಿಯಲ್ಲಿ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಮನೆ ಮೇಲೆ ಜನವರಿ 8ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಸುಮಾರು 10ಕ್ಕೂ ಅಧಿಕ ಅಧಿಕಾರಿಗಳು ದಾಳಿ ಮಾಡಿ 3 ದಿನಗಳ ಕಾಲ ಪರಿಶೀಲನೆ ಮಾಡಿರುವಂತದ್ದು. ಪ್ರಕಾಶ್ ಗಾಯಕ್ವಾಡ್ ಸೇರಿರ್ತಕ್ಕಂಥ ಲಕ್ಷ್ಮೀ ತೇಗಡಿ ಮನೆ, ನಿಪ್ಪಾಣಿಯಲ್ಲಿ ಇರ್ತಕ್ಕಂಥ ಅವರ ಮನೆ, ಖಾನಾಪುರದಲ್ಲಿ ಇರ್ತಕ್ಕಂಥ ಕಚೇರಿ ಸೇರಿ 8 ಕಡೆ ಈ ಒಂದು ದಾಳಿಯನ್ನ ಮಾಡಿದ್ರು. ಬೆಳಗಾವಿ SP ಹನುಮಂತರಾಯ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಹೀಗಾಗಿ ದಾಳಿ ವೇಳೆ ಸ್ಥಿರಾಸ್ತಿ ಸೇರಿ ಒಟ್ಟು 4,50,00,000ಕ್ಕೂ ಅಧಿಕ ಹಣ ಕೂಡ ಸಿಕ್ಕಿರುವಂತಹ ಕೂಡ ಅದೇ ತಹಶೀಲ್ದಾರ್ ಈಗ ಖಾನಾಪುರ ತಹಶೀಲ್ದಾರ್ ಆಗಿ ಮುಂದುವರೆದಿರುವಂತದ್ದು. ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಲೋಕಾಯುಕ್ತ SP ಆಗಿರ್ತಕ್ಕಂಥ ಹನುಮಂತರಾಯ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಇಂಥ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತೇಳಿ ಕೂಡ ಅವರು ಪತ್ರವನ್ನು ಬರೆದಿರುವಂತದ್ದು. ಪತ್ರ ಬರೆದು ಈಗ 25 ದಿನಗಳ ಕಳೆದರೂ ಕೂಡ ಇನ್ನೂವರೆಗೂ ಕೂಡ ತಹಶೀಲ್ದಾರ್ ವಿರುದ್ಧ ಇದುವರೆಗೂ ಕೂಡ ಕ್ರಮ ಆಗ್ತಿಲ್ಲ. ಹೀಗಾಗಿ ಸಹಜವಾಗಿ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ಸರ್ಕಾರ ನಿಂತಿದೆ ಅನ್ನುವಂತ ಈಗ ಅನುಮಾನಗಳು ಕೂಡ ದಟ್ಟವಾಗ್ತಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.